ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಮೋಹನ್ ಕುಮಾರ್ ಅವರು ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 5/10/1991, ಸಮಯ 9:40 ರಾತ್ರಿ. ಅವರ ಪ್ರಶ್ನೆ: ಬಹಳ ನೊಂದಿದ್ದೇನೆ, ಮೋಸ ಹೋಗಿದ್ದೇನೆ, ಮುಂದೆ ಏನಾಗುತ್ತೆ, ಸೂಕ್ತ ಸಲಹೆ ನೀಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಮೋಹನ್ ಕುಮಾರ್ ಅವರ ಪ್ರಶ್ನೆ. ತುಂಬ ನೊಂದು ಬಿಟ್ಟಿದ್ದಾರೆ ಪಾಪ, ಕಷ್ಟಪಡ್ತಾ ಇದ್ದಾರೆ, ಕೆಲಸ ಸರಿಗೆ ಆಗ್ತಾ ಇಲ್ಲ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಆತಂಕ ಮಾಡ್ಕೋಬಿಡಿ. ಚಕ್ರವತ್ ಪರಿವರ್ತಂತೆ ದುಃಖಾನಿ ಸುಖಾನಿ ಚ ಅಂತ ತಿರುಗುತ್ತೆ ಕಾಲಚಕ್ರ. ಒಳ್ಳೆಯ ಕಾಲ ನಮಗೆ ಬರುತ್ತೆ. ತಾಳ್ಮೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತಾರೆ DVG ಅವರು. ತಾಳಿಕೊಳ್ಳದೆ ನಾವು ಅದನ್ನು ದಾಟೋದು ಕಷ್ಟ. ತಾಳ್ಮೆ ಬೇಕು. ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ಭಾಗ್ಯಸ್ಥಾನದಲ್ಲಿದ್ದಾನೆ. ಬುಧ ಪಂಚಮ ಸ್ಥಾನದಲ್ಲಿ, ಅದು ಒಳ್ಳೆಯ ಲಕ್ಷಣ. ನೋಡೋಣ, ಈಗ ಕಾಲವನ್ನು ನೋಡೋಣ. ಕುಜ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ನೋಡಿ, ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ರವಿ ಚಂದ್ರ ಇದು 2025 ಆಗಸ್ಟ್ವರೆಗೆ ಈ ನಡೀತಕ್ಕಂಥ ಗ್ರಹಗಳ ಕಾಲ. ಇಲ್ಲಿ ಶುಕ್ರನೂ ಬಲವಾಗಿಲ್ಲ, ರವಿಯು ನೀಚಾಭಿಲಾಷಿ ಮಿತ್ರಕ್ಷೇತ್ರದಲ್ಲಿದ್ದಾನೆ, ಆದರೆ ಅಷ್ಟು ಅನುಕೂಲ ಇರೋದಿಲ್ಲ ಅಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ವೀಕ್ ಇದೆ. ಈಗ ಕಾಲವೇ ನಿಮಗೆ ಸ್ವಲ್ಪ ಬಲಹೀನತೆಯನ್ನು ಸೂಚಿಸ್ತಾ ಇದೆ. ಆಮೇಲೆ 25 ಆಗಸ್ಟ್ ನಂತರದಲ್ಲಿ ನಿಮಗೆ ರಂಧ್ರರಾಹುವಿನ ಕಾಲ ಪ್ರಾರಂಭವಾಗುತ್ತೆ. ಹೀಗಾಗಿ ಸ್ವಲ್ಪ ಕಾಲ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಹೀಗಾಗಿ ತಾಳ್ಮೆ ಬೇಕು. ಎಲ್ಲಿವರೆಗೂಪ್ಪ ಅಂತಂದರೆ ಇನ್ನೊಂದು 6 ವರ್ಷ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹೀಗಾಗಿ ನೀವು ಹೆಚ್ಚು ದೊಡ್ಡ ದೊಡ್ಡ ಕೆಲಸಗಳನ್ನು ಅಥವಾ ದೊಡ್ಡವರ ಯಾವುದು ನಿಮಗೆ ಹಿಂಸೆ ಅನಿಸುತ್ತೋ ಅಂಥವುಗಳಿಗೆ ಕೈ ಹಾಕಬೇಡಿ. ಅಂದರೆ ಕಷ್ಟ ಅನ್ನುವ ಕಡೆ ಹೋಗಬಾರ್ದು ನಾವು. ಯಾವುದು ಸುಲಭದ ಹಾದಿ ಅದನ್ನು ನೋಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಅಲ್ಲಿವರೆಗೂ ನಿಮಗೆ ಗ್ರಹಸ್ಥಿತಿ ಸ್ವಲ್ಪ ವೀಕ್ ಆಗಿದೆ. ಏನಪ್ಪ ಈಗಲೇ ಕಷ್ಟ ಇದೆ, ಇನ್ನು ಅಷ್ಟು ವರ್ಷ ಅಂತ ಹೇಳಿದ್ರಲ್ಲ ಅಂತ ನೀವು ಕಂಗಾಲಾಗಬೇಕಾಗಿಲ್ಲ. ಇದಕ್ಕೆ ಒಂದು ಸೂಕ್ತ ಸರಳ ಪರಿಹಾರ ಅಂತಂದರೆ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಸೋಮವಾರ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ. ನಿಮ್ಮ ಭಕ್ತಿ ಎಷ್ಟರ ಮಟ್ಟಿಗೆ ಇರುತ್ತೋ ಅಷ್ಟು ಫಲ ಖಂಡಿತ ಸಿಗುತ್ತೆ. ಅಮ್ಮನವರ ಸನ್ನಿಧಾನಕ್ಕೆ ನೀವು ನವಧಾನ್ಯ ದಾನ ಮಾಡ್ತಾ ಬನ್ನಿ. ಪ್ರತಿ ಸೋಮವಾರ ನೀವು ಮಾಡಿ. ಅಪ್ ಟು ನಿಮಗೆ ಬೇಕು ಒಂದು 6 ವರ್ಷಗಳ ಕಾಲ ನಿರಂತರವಾದ ಶ್ರದ್ಧೆಯಿಂದ ಭಕ್ತಿಯ ಒಂದು ಪೂಜೆ ಸೇವೆ ಬೇಕು. ಹೊರ ಬರ್ತೀರ. ಆಮೇಲೆ ನೀವು ಉತ್ಕೃಷ್ಟವಾದ ದೈವ ಎಷ್ಟು ನನ್ನನ್ನು ಕಾಡಿಸಿ, ಹರಿಶ್ಚಂದ್ರ ವಿಶ್ವಾಮಿತ್ರನ ಆ ಒಂದು ಪರೀಕ್ಷೆಗೆ ಒಳಪಟ್ಟು ಯಾವ ಥರ ಚಿತ್ರಾನ್ನ ಆಗಿಬಿಟ್ಟ. ಚಕ್ರವರ್ತಿಯಾಗಿದ್ದವನು ಕೊನೆಗೆ ಸ್ಮಶಾನದವರೆಗೆ ಬಂದುಬಿಟ್ಟ. ಅಷ್ಟು ವರ್ಷಗಳ ಕಾಲ ಅವನಿಗೆ ಯಾತನೆ ತಪ್ಪಲಿಲ್ಲ. ಚಕ್ರವರ್ತಿಯಾಗಿದ್ದವನಿಗೆ ಹಾಗೆ ಬಂದುಬಿಡುತ್ತೆ. ಶ್ರೀರಾಮರು 14 ವರ್ಷಗಳ ಕಾಲ ಅಲೆದಾಡಬೇಕಾಯಿತು, ಚಿತ್ರಹಿಂಸೆ ತೊಗೊಂಡ್ರವರು ಕೂಡ. ಹೀಗೆ ಕಾಲ ನಮ್ಮನ್ನು ಇಷ್ಟು ವರ್ಷ ನಮ್ಮನ್ನು ಹಾಗೆ ಹಾಳು ಮಾಡುತ್ತೆ. ಒರೆದು ನೋಡುವ ಮಿಸುನಿಯ ಚಿನ್ನದಂತೆ ಅಂತ ಹೇಳ್ತಾರಲ್ಲ, ಹಾಗೆ ಅವನು ತಿಕ್ಕಿಬಿಡ್ತಾನೆ, ಉಜ್ಜಿಬಿಡ್ತಾನೆ. ಹೀಗಾಗಿ ತಾಳ್ಮೆ ಬೇಕು. ಈ ಸಂದರ್ಭದಲ್ಲಿ ನಿಮಗೆ ತಾಳ್ಮೆ ಬೇಕು. ಪ್ರತಿ ದಿವಸ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಜೊತೆಗೆ ಅಮ್ಮನವರಿಗೆ ನಾ ಹೇಳಿದ್ದು ದಾನ ಮಾಡ್ತಾ ಬನ್ನಿ. ಅದು ತುಂಬ ಸಹಾಯವಾಗುತ್ತೆ. ನೀವು ಪರೀಕ್ಷೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರವೀಣ್ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/6/1997, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ: ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರವೀಣ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕ ನೋಡಿ, ತಮ್ಮದು ವೃಷಭ ಲಗ್ನದಿಂದ ಸಪ್ತಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಶತ್ರು ಮನೆ ಸೇರಿಬಿಟ್ಟಿದ್ದಾನೆ, ಬುಧನ ಮನೆಯನ್ನು ಸೇರಿದ್ದಾನೆ. ಅಲ್ಲಿ ಶತ್ರು ಭಾಗ್ಯ ಜ್ಞೇಯ ಅನಿಷ್ಠ ಫಲದ ದಶಾಪ್ರಸೂತವು ಅಂತ ಒಂದು ಸೂತ್ರ ಇದೆ. ಹಾಗೆ ಅನಿಷ್ಟ ಫಲವನ್ನು ಆ ಗ್ರಹಗಳು ತಂದು ಕೊಟ್ಬಿಡ್ತವೆ. ಈಗ ಕಾಲವನ್ನು ನೋಡೋಣ. ರಾಹು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಭುಕ್ತಿ ನಡೀತಾ ಇದೆ. ಈಗ ನೋಡಿ, ಬುಧ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿದ್ದಾನೆ, ರವಿ ಯುಕ್ತನಾಗಿದ್ದಾನ. ಹಾಗಾಗಿ ಮೌಢ್ಯನಾಗಿಲ್ಲ ಅದೃಷ್ಟವಶಾತ್. ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ನೀವು ಈಗ ಏನು ಕಾಲದ ಬಲ ನಿಮಗೆ ಸಹಾಯ ಮಾಡುತ್ತೆ, ವಿವಾಹಕ್ಕೆ ಏರ್ಪಾಡಾಗುತ್ತೆ. ಕುಜ ಶಾಂತಿ ಒಂದು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಖಂಡಿತ ಸಹಾಯವಾಗುತ್ತೆ. ಕುಜ ಶಾಂತಿ ಅದನ್ನು ಮಾಡಿಸಿ. ಕುಜ ಶನೈಶ್ಚರ 2 ಮಾಡಿಸಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಆ ಸಪ್ತಮಾಧಿಪತಿಗೆ ಶನೈಶ್ಚರನ ದೃಷ್ಟಿಯೂ ಇದೆ, ಯುದ್ಧದ ಸ್ಥಾನ ಅದು. ಅವರಿಬ್ಬರು ಪರಸ್ಪರ ವೀಕ್ಷಣೆ ಮಾಡಿದ್ರೆ ಅದು ದೋಷ ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿದಾಗ ಶನಿ ಕುಜ 2 ಗ್ರಹ ಶಾಂತಿ ಮಾಡಿಸಿ ಪ್ರಯತ್ನ ಮುಂದುವರಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಇನ್ನು ಮೋಹನ್ ಚಂದ್ರಶೇಖರ್ ನಾಯಕ್ ಅವರು ಹೊನ್ನಾವರದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 27/5/1985, ಸಮಯ 10:25 ರಾತ್ರಿ. ಅವರ ಪ್ರಶ್ನೆ, ಹಣ ಉಳಿತಾಯ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೋಹನ್ ಚಂದ್ರಶೇಖರ್ ನಾಯಕ್ ಅವರ ಪ್ರಶ್ನೆ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡೋಣ. ನೋಡಿ, ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನಾಧಿಪತಿ ಧನಾಧಿಪತಿ ಇಬ್ಬರೂ ಶನೈಶ್ಚರನೇ. ಶನೈಶ್ಚರ ಎಲ್ಲಪ್ಪ ಇದ್ದಾನೆ ಅಂತಂದರೆ ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಅಲ್ಲಿ ಶಾಸ್ತ್ರದಲ್ಲಿ ಒಂದು ಹೋರಾಶಾಸ್ತ್ರದ ಮಾತು ಏನಪ್ಪ ಅಂದರೆ, ನೀಚಾಂಶಗತಸ್ಯ ಶತ್ರುಭಾಗ್ಯೆ ಜ್ಞೇಯ ಅನಿಷ್ಟ ಫಲಾದಶ ಪ್ರಸೂತವು ಅಂತ ಒಂದು ಮಾತು ಬರುತ್ತೆ. ಶತ್ರು ಭಾಗದಲ್ಲಿ ನಾನು ಈಗಷ್ಟೇ ಹೇಳಿದ್ನಲ್ಲ ಅದೇ ಮಾತೆ. ಹೀಗಾಗಿ ಅಲ್ಲಿ ಆ ಅಧಿಪತಿ ಭಾವಾಧಿಪತಿ ಬಲಹೀನಾದಾಗ ಫಲ ಕಡಿಮೆಯಾಗುತ್ತೆ. ಈಗ ನೋಡಿ, ಫೆಬ್ರವರಿ ನಂತರ ನಿಮಗೊಂದು ಮ್ಯಾಜಿಕ್ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ತೊಡಕಿದೆ ಇಲ್ಲ ಅಂತಲ್ಲ, ಆದರೆ ಫೆಬ್ರವರಿ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಆತನೇ ಕರ್ಮಾಧಿಪತಿ. ಹೀಗಾಗಿ ಕೆಲಸದಲ್ಲಿ ಒಂದು ಹೊಸ ಬಡ್ತಿಯೋ ಅಥವಾ ಮತ್ತೊಂದು ಅವಕಾಶವೋ, ಹೊಸ ಅವಕಾಶದಿಂದ ನಿಮ್ಮ ಚೇತರಿಕೆ ಉಂಟಾಗುತ್ತೆ ಖಂಡಿತ. ಹೀಗಾಗಿ ಈಗ ಮುಂದಿನ ತಿಂಗಳು ನಿಮ್ಮ ಪಾಲಿಗೆ ಒಂದು ಹೊಸ ಹಾದಿ, ಹೊಸ ರಸ್ತೆ, ಹೊಸ ಹೈವೇ ಸಿಗುತ್ತೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಂಜುನಾಥ್ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/4/1990, ಸಮಯ 2 ಮಧ್ಯರಾತ್ರಿ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಂಜುನಾಥ್ ಅವರ ಪ್ರಶ್ನೆ ಮದುವೆ ವಿವಾಹದ ಬಗ್ಗೆ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಚಂದ್ರ ವ್ಯಯದಲ್ಲಿದ್ದಾನೆ ಮತ್ತು ಅಲ್ಲಿ ಕೇತು ಇರತಕ್ಕಂಥದ್ದು. ಚಂದ್ರ ಕೇತು ಈ ಎರಡು ಗ್ರಹಗಳ ಶಾಂತಿ ಅಗತ್ಯವಾಗಿ ಬೇಕಾಗಿದೆ. ಆ ಗ್ರಹಶಾಂತಿಯಿಂದ ಅನುಕೂಲ ಉಂಟಾಗುತ್ತೆ. ಪ್ರಸ್ತುತ ಚಂದ್ರದಶೆಯಲ್ಲಿ ಈಗ ಗುರುವಿನ ಒಂದು ಕಾಲ ನಡೀತಾ ಇದೆ. ಈಗ ಅನುಕೂಲಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಿ, ಗ್ರಹಶಾಂತಿ ಮಾಡಿಸಿ ಪ್ರಯತ್ನವನ್ನು ಮುಂದುವರಿಸಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಕೇಶ್ ಅವರು ಮುಂಬೈಯಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/7/1988, ಸಮಯ 3 ಬೆಳಗಿನ ಜಾವ. ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಕೇಶ್ ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಏನು ಮಾಡೋದು? ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಜಾತಕದಲ್ಲಿ ಯದ್ಭಾವನಾಥೋ ರಿಪುರಂಧ್ರ ರಿಫ್ಪೇ ತದ್ಭಾವನಾಶಂ ಅಂತ ಒಂದು ಸೂತ್ರ ಇದೆ. ಕರ್ಮಾಧಿಪತಿ ಯಾವುದೇ ಅಧಿಪತಿ ಆಗಿರಲಿ, ನಾನೀಗ ನಿಮ್ಮ ವೃತ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ವೃತ್ತಿ ಸ್ಥಾನದ ಅಧಿಪತಿ ಅಷ್ಟಮ ಸೇರಿದಾಗ ಆತನಿಗೆ ಬಲಹೀನತೆ ಹೋಗುತ್ತೆ. ಹೀಗಾಗಿ ಅಲೆದಾಟ, ಎಷ್ಟು ವಿಳಂಬತೆ ಇದೆಲ್ಲ ಉಂಟಾಗುತ್ತೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಇಷ್ಟು ದಿವಸ ಇತ್ತು ಶನೈಶ್ಚರ, ಮುಗೀತು ನಿಮಗೆ. ಈ ಹೊಸ ವರ್ಷ ಇದೆಯಲ್ಲ, ಇದು ನಿಮ್ಮ ಪಾಲಿಗೆ ಒಂದು ಹೊಸ ಬದುಕನ್ನು ಖಂಡಿತ ತಂದುಕೊಡುತ್ತೆ. ತಪ್ಪದೆ ನೀವು 48 ದಿವಸ, ಒಂದು ಮಂಡಲ ಕಾಲ ನೀವು ಯಾವುದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಪ್ರತಿ ದಿವಸ ಒಂದು ದಿವಸವೂ ತಪ್ಪಿಸಬಾರ್ದು. 48 ದಿವಸ ಪೂರೈಸಿ. ಅಷ್ಟರೊಳಗೆ ನಿಮಗೆ ಖಂಡಿತ ವಿಶಿಷ್ಟವಾದ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.